ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ನಿಗಮದಲ್ಲಿ ನಡೆದಿದೆ ಎನ್ನಲಾದ 87 ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣವನ್ನು ಸಿಐಡಿಗೆ ರಾಜ್ಯ ಸರ್ಕಾರ ವರ್ಗಾಯಿಸಿದೆ. ಇವತ್ತು ತುರ್ತು ಸುದ್ದಿಗೋಷ್ಠಿ ನಡೆಸಿದ ಅದರ ಮಂತ್ರಿ ನಾಗೇಂದ್ರ, ಇಷ್ಟೊಂದು ಹಣ ವರ್ಗಾವಣೆ ಆಗಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಬ್ಯಾಂಕ್ ಸಿಬ್ಬಂದಿ ಮತ್ತು ನಿಗಮದ ಸಿಬ್ಬಂದಿ ಯಾವ ರೀತಿ ಅಕ್ರಮ ಎಸಗಿದ್ದಾರೆ ಎಂಬ ಬಗ್ಗೆ ಸಮಗ್ರ ತನಿಖೆ ಮಾಡಿಸುತ್ತೇವೆ. ಸಿಐಡಿ ತನಿಖೆಯಲ್ಲೆಲ್ಲ ಬಹಿರಂಗ ಆಗುತ್ತೆ. ನನ್ನ ಸಹಿ ನಕಲು ಮಾಡಲಾಗಿದೆ, ಇದು ನನ್ನ ಗಮನಕ್ಕೂ ಇಲ್ಲ ಅಂತ MD ಪದ್ಮನಾಭ್ ತಿಳಿಸಿದರು. ಈ ಬಗ್ಗೆ ತನಿಖೆ ಮಾಡಿಸಲಾಗುವುದು ಅಂತ ಕಲ್ಯಾಣ ಸಚಿವರು. ಕಾನೂನಿನ ಪ್ರಕಾರ, ಅದು ನೆನಪಿಟ್ಕೋಬೇಕು ನೀವು, ಕಾನೂನಿನ ಪ್ರಕಾರ ತನಿಖೆ ಮಾಡಿಸಲಾಗುವುದು. ತಪ್ಪಿತಸ್ಥರು ಕಂಡ ಕೂಡಲೇ ಅವರನ್ನು ಶಿಕ್ಷಿಸಲಾಗುವುದು ಅಂತ ಹೇಳಲಿಲ್ಲ, ಅದೊಂದು ಸೇರಿಸಬೇಕಾಗಿತ್ತು. ಇನ್ನು ಸಚಿವರು ಮೌಖಿಕ ಆದೇಶ ನೀಡಿದ್ರು ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖವಾದ ಪ್ರಶ್ನೆಗೆ ಆತ ಯಾರೆಂದೇ ನನಗೆ ಗೊತ್ತಿಲ್ಲ, ಅವರಿಗೆ ಮೌಖಿಕ ಆದೇಶ ನೀಡುವ ಪ್ರಶ್ನೆ ಇಲ್ಲ ಅಂತ ಸಚಿವರದು ವಾದ. ಅಧೀಕ್ಷಕ ಚಂದ್ರಶೇಖರನ್ ಸಾವಿಗೆ ಸಂತಾಪ ಸೂಚಿಸಿದರು. ಓಕೆ, ಅಂದ ಹಾಗೆ ಅವರ ಆತ್ಮಹತ್ಯೆ ಬೆನ್ನಲ್ಲೇ ನಿಗಮದ MD ಪದ್ಮನಾಭ್ ಅನ್ನೋರು ಮತ್ತು ಯಾರೋ ಲೆಕ್ಕಾಧಿಕಾರಿ ಪರಶುರಾಮ ಅನ್ನೋರು ನಾಪತ್ತೆ ಅಂತೆ, ಇಲ್ಲವಂತೆ ಅವರು. ಹೌದಾ? ಓಕೆ, ಏನು ಬರ್ತಾರೆ, ಎಲ್ಲಿ ಹೋಗ್ತಾರೆ? ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ರೆ ಆಯ್ತು ಅವ್ರಿಗೂ. ಅತ್ತ ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ನಿವಾಸಕ್ಕೆ ನಾಗೇಂದ್ರ ಅವರ ವಿಶೇಷಾಧಿಕಾರಿ ಭೇಟಿ ನೀಡಿ ಸಾಂತ್ವನ ಕೊಟ್ಟಿದ್ದಾರೆ. ವಿಶೇಷಾಧಿಕಾರಿ ಯಾಕೆ? ಮಂತ್ರಿನೇ ಹೋಗ್ಬೋದಿತ್ತಲ್ಲ. ವಾಟ್ ಅದರ್ ಬೆಟರ್ ಬಿಸ್ನೆಸ್ ಯು ಹ್ಯಾಡ್? ಐ ಸೇ ಯು ಹ್ಯಾಡ್ ನೋ ಅದರ್ ಬೆಟರ್ ಬಿಸ್ನೆಸ್. ಬರೀ ಸಾಂತ್ವನ ಹೇಳೋದಲ್ಲ, ಯು ಕುಡ್ ಹ್ಯಾವ್ ಗಾನ್. ಆಯಿತು. ಈ ವೇಳೆ ನನ್ನ ಪತಿ ಹೇಡಿಯಲ್ಲ, ಅವರ ಸಾವಿಗೆ ನ್ಯಾಯ ಬೇಕು, 3 ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಮೃತರ ಪತ್ನಿ ಒತ್ತಾಯಿಸಿದ್ದಾರೆ. ಸುಮಾರು 87 ಕೋಟಿ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿದ್ರು. ಇವ್ರದ್ದೇನು ಹೇಳ್ತಾರೆ ಅಂದ್ರೆ, ನಮ್ಮ MD ಅವರು ಕೂಡ ಅವ್ರ ಗಮನಕ್ಕಿಲ್ದೇನೆ ಆಮೇಲೆ ಆ ಹಣ ಡ್ರಾ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಅವರು ಅಧಿಕೃತವಾದಂತ ಮೊಬೈಲ್ ಸಂಖ್ಯೆಗೆ, ಅದು ಬರ್ಲಾರ್ದಂಗೆ ನೋಡ್ಕೊಂಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ತಿಳ್ಕೊಂತೀನಿ ನಾನು. ಆದರೆ ಇದರಲ್ಲಿ ಭಾಗಿಯಾಗಿದ್ದಂಥವ್ರನ್ನ ಬಿಡೋದ ಪ್ರಶ್ನೆ ಇಲ್ಲ. ಯಾವತ್ತೂ ಕೂಡ ನಾನು ಒಬ್ಬ ಸಣ್ಣ ಅಧಿಕಾರಿಗೆ ಮಾತಾಡೋಕ್ಕಾಗಲ್ಲ. ಒಬ್ಬ ಇಲಾಖೆಯ ಮುಖ್ಯಸ್ಥನಾಗಿ, ಇವತ್ತು ಇಲಾಖೆಯ ಮಂತ್ರಿಯಾಗಿ ನಾನು ಮಾತಾಡಿದ್ರೆ MD ಜೊತೆಗೆ ಮಾತಾಡ್ತೀನಿ. ಒಬ್ಬ ಅಕೌಂಟೆಂಟ್ ಜೊತೆಗೆ ಮಾತಾಡಿಕೊಂಡು, ನಾನು ಅಕೌಂಟೆಂಟ್ ಯಾರ ಹಂತಗಳು ಗೊತ್ತಿಲ್ಲ. ಚಂದ್ರಶೇಖರ್ ಅವ್ರನ್ನ ನಾನು ಯಾವತ್ತೂ ಕೂಡ ನೋಡಿಲ್ಲ. ನಾನು ಅವ್ರಿಗೆ ಮೌಖಿಕ ಆದೇಶ ಅಂತೇಳಿ ನಾನು ಕೊಡೋ ಪ್ರಶ್ನೆನೇ ಇಲ್ಲ, ನಾನು ಕೊಡೋದೇ ಇಲ್ಲ ಕೂಡ. ಯಾರಿಗಾದ್ರೂ ಕೊಟ್ಟರೆ ನಾನು ರೈಟಿಂಗಲ್ಲಿ ಕೊಡ್ತೀನಿ. 6 ಪುಟ ಬರೆದಿದ್ದಾರೆ ಸರ್ ಅವರು. ಅದರಲ್ಲಿ ಅವ್ರ ಸಾವಿಗೆ ಕಾರಣ ಯಾರು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸರ್. ಅವರು ಪ್ರತಿಯೊಂದು ಮೆನ್ಷನ್ ಮಾಡಿ ಹೋಗಿದ್ದಾರೆ ಸರ್. ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಕೇಳೋದು. ನನ್ನ ಗಂಡನ ಸಾವಿಗೆ ನ್ಯಾಯ. ಆಲ್ ರೈಟ್, ಆಸ್ ಎ ಮ್ಯಾಟರ್ ಆಫ್ ಕರ್ಟಿಸಿ ಹೇಳ್ತಾ ಇದ್ದೀನಿ. ಮಂತ್ರಿ ತಮ್ಮ ಮೇಲೆ ಈ ರೀತಿ ಆರೋಪಗಳು ಬರ್ತಾ ಇದೆ ಅಂದಾಗ, ಏನ್ರಿ ಅಷ್ಟು ದೊಡ್ಡವರಾದ್ರೆ ಕಾರಲ್ಲೇ ಕೂತ್ಕೊಂಡು ಮಾತಾಡ್ತೀರಲ್ಲಪ್ಪ. ಆಲ್ ರೈಟ್, ಯು ಹ್ಯಾವ್ ಬಿಕಮ್ ಎ ಬಿಗ್ ಮ್ಯಾನ್. ಓಕೆ, ಡಸಂಟ್ ಮ್ಯಾಟರ್ ಯು ಆರ್ ಬಿಗ್ ಆರ್ ಸ್ಮಾಲ್, ಮುಂದೆ ಗೊತ್ತಾಗತ್ತದ ಆಮೇಲೆ. ಹಾಂ, ಈ ಹಗರಣ ಏನು ಅನ್ನೋದನ್ನು ಫಸ್ಟ್ ನೋಡೋಣ. MG ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ನಿಗಮದ ಮುಖ್ಯ ಖಾತೆ ಇದ್ದು ಅದರಲ್ಲಿ 187 ಕೋಟಿ ಹಣ ಇತ್ತಂತೆ. ವಸಂತನಗರ ಶಾಖೆಯಲ್ಲಿ ವಾಲ್ಮೀಕಿ ನಿಗಮದ ಉಪಖಾತೆಯನ್ನು ತೆರೆದ್ರು ಬ್ಯಾಂಕ್ ಮ್ಯಾನೇಜರ್ ಸುಶಿಸ್ಮಿತಾ. ಯಾಕೆ ತೆಗೆದ್ರು? ನೋ ಐಡಿಯಾ. ಮಾರ್ಚ್ 24ರಂದು ನಿಗಮದ ಮುಖ್ಯ ಖಾತೆಯಿಂದ ಉಪಖಾತೆಗೆ 87 ಕೋಟಿ ಹಣ ವರ್ಗಾವಣೆ ಆಗಿದೆ. ಯಾಕೆ ವರ್ಗಾವಣೆ ಆಯಿತು? ನೋ ಐಡಿಯಾ. ಮೇನ್ ಬ್ರಾಂಚಲ್ಲಿದ್ದರೂ ಅಕೌಂಟಲ್ಲಿ ಡೆಪಾಸಿಟ್ ರೂಪದಲ್ಲಿದ್ದರೆ ಅದೇ ಇಂಟ್ರೆಸ್ಟ್ ಬರಬೇಕು. ಉಪಖಾತೆಗೆ ಬಂದು ಇನ್ನೊಂದು ಶಾಖೆಗೆ ಬಂದರೂ ಯೂನಿಯನ್ ಬ್ಯಾಂಕ್ನಂಥ ನ್ಯಾಷನಲ್ ಬ್ಯಾಂಕಲ್ಲಿ ವ್ಯತ್ಯಾಸ ಏನಾಗಬಾರ್ದು. ಬ್ಯಾಂಕೇ ಬೇರೆ ಆದರೆ ಕತೆ ಬೇರೆ. ಈ ವರ್ಗಾವಣೆ ವಿಚಾರ ಮೇ 21ರಂದು ವಿಚಾರದ MD ಗಮನಕ್ಕೆ ಬಂತಂತೆ. ನಾನು ಸಹಿಯೇ ಮಾಡದೆ ಹೆಂಗೆ ಹೋಯ್ತು ದುಡ್ಡು ಅಂತ ಅವರ ಅಧೀಕ್ಷಕರನ್ನು ಕೇಳಿಬಿಟ್ರಂತೆ. ಯಾರು? ಮೃತರನ್ನು. 27ರ ಒಳಗೆ, ಮೇ 27ರ ಒಳಗೆ 21 ನಿಗಮದ MD ಗಮನಕ್ಕೆ ಬಂದಿದೆ. ಅವರು ಹೇಗಾಯಿತು ಅಂತ ಕೇಳಿದ್ರಂತೆ ಮೃತ ಅಧೀಕ್ಷಕನ್ನ. ಬಟ್ 27ರ ಒಳಗೆ 87 ಕೋಟಿ ಹಣ ವಾಪಸ್ ಮಾಡದಿದ್ರೆ ದೂರು ನೀಡುವ ಎಚ್ಚರಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಯಾರು? MD ಸಾಹೇಬರು. ತಕ್ಷಣ ಅದಕ್ಕೆ ಹೆದರಿ ಇವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಸದ್ಯಕ್ಕೆ ಸಂಬಂಧಪಟ್ಟವರು ಪೋಣಿಸಿರುವ ಕತೆ. ಸದ್ಯಕ್ಕೆ ಗೊತ್ತಿಲ್ಲ.
ಚುನಾವಣೆ ನೀತಿ, ಈ ಹಣ ಏನಕ್ಕೆ ಹಿಂಗೆ ಆಯಿತು ಅಂತ ಯಾರಿಗಾರು ಕುತೂಹಲ ಇರ್ಬೋದು. ಚುನಾವಣೆ ನೀತಿ ಸಮಿತಿ ಇರುವ ಕಾರಣ ದುಡ್ಡು ಯಾವುದು ಬಿಡುಗಡೆ ಆಗಲ್ಲ, ಹಾಗಾಗಿ ಎಲ್ಲ ಒಂದು ಕಡೆ ತಗಲಾಕೊಂಡು ಕೂತಿರುತ್ತೆ. ಅದಿರೋ ಕಡೆ ಇದ್ದರೆ ಸಮಸ್ಯೆ ಅಲ್ಲ. ಅದನ್ನು ಕೆಲ ಅಧಿಕಾರಿಗಳು ಅಥವಾ ಯಾರೋ ಗೊತ್ತಿಲ್ಲ ಸೇರಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿ ಮೂವ್ ಮಾಡಿದ್ದಾರೆ ದುಡ್ಡನ್ನೆಲ್ಲ. ಅದೇ ಕ್ವಶನ್ನು, ಏನು ಅದರ ಲಾಭ? ಇವ್ರ ತಾತನ ಮನೆ ದುಡ್ಡೇನಲ್ಲ, ಇವ್ರು ಬೆವರು ಸುರಿಸಿರೋ ಕಾಸಂತೂ ಅಲ್ಲವೇ ಅಲ್ಲ. ಹಾಗಿದ್ದಾಗ ಆ ಬ್ಯಾಂಕ್ ಖಾತೆಯಲ್ಲಿದ್ರೇನು, ಅದೇ ಬ್ಯಾಂಕ್ನ ಇನ್ನೊಂದು ಶಾಖೆಯ ಖಾತೆಗೆ ಹೋದ್ರೇನು, ಎಲ್ಲ ಒಂದೇ. ಯಾಕೆ ಮಾಡಬೇಕಿತ್ತು? ಆಸಕ್ತಿ ಏನು? ಕೊಡುತ್ತಿರುವ ಕಾರಣ ಹೀಗೆ 2 ತಿಂಗಳು ಹೆಚ್ಚು ಕಡಿಮೆ ಅಥವಾ 3 ತಿಂಗಳು ಅದು ಸ್ಟ್ಯಾಟಿಕ್ ಅಂದರೆ ಯಾವುದೇ ಚಲನೆ ಇಲ್ಲದೆ ಇರುವ ಹಣವನ್ನು ಹೀಗೆ ಹಿಂದು ಪಡೆದು ಅದನ್ನು ಬಡ್ಡಿ ಪಡೆಯೋಕ್ಕೆ ಬೇರೆ ಖಾತೆಗೆ ಹಾಕಿದ್ದಾರೆ ಸಾಧ್ಯತೆ ಅಂತಿದ್ದಾರೆ. ಗೊತ್ತಾಗ್ತಿಲ್ಲ ಹೇಗೆ ಅಂತ. ನೀತಿ ಸಂಹಿತೆ ಮುಳಿಯೋದ್ರೊಳಗಡೆ ಆ ದುಡ್ಡನ್ನು ವಾಪಸ್ ಖಾತೆ ಒಳಗೆ ಹಾಕ್ಬಿಡೋದು ಅಂದರೆ ಸರ್ಕಾರದ ದುಡ್ಡನ್ನು ತೊಗೊಂಡು ಯಾರೋ ತೊಗೊಂಡೋಗಿ ಏನೋ ಬಡ್ಡಿ ವ್ಯವಹಾರ ಮಾಡಿಕೊಂಡು ವಾಪಸ್ ತಂದು ಹಾಕ್ಬಿಡಕ್ಕೆ. ನೀವು ಏನು ನಿಮ್ಮ ಮನೆ ಕಾಸು ಹಂಗಾಗಲ್ವಲ್ಲ, ಆಗಬಾರ್ದಲ್ಲ. ಯಾಕಂದರೆ ಅದಾದರೂ ಅಲ್ಲಿ ವೈಟ್ ಟು ವೈಟೇ ಟ್ರಾನ್ಸ್ಫರ್ ಆಗಬೇಕಲ್ಲ, ಅದು ಇಟ್ ಕೆನಾಟ್ ಬಿ ಇನ್ ಬ್ಲ್ಯಾಕ್. ಎಲ್ಲೋ ರಿಫ್ಲೆಕ್ಟ್ ಆಗಬೇಕಲ್ಲ, ಅದು ಯಾರ್ದೋ ಅಕೌಂಟಿಗೆ ಬಂದು ಅಕೌಂಟಿಂದ ಆಚೆ ಈಚೆ ಓಡಾಡಬೇಕಲ್ಲ ಅದು. ಹೀಗದು ಕಮಿಷನ್ ಆಸೆಗೆ ಹೀಗೆ ಮಾಡಿರುವ ಸಾಧ್ಯತೆಯಂತೆ ಇನ್ನೊಂದು ಮುಂದುವರಿಸಿದ ಸರದಲ್ಲಿರುವ ಹೂವು ಕಥೆಯಲ್ಲಿ ಪೋಣಿಸಿರೋದ್ರಲ್ಲಿ ಇದಿಷ್ಟು ಕತೆ. 4 ಹಂತಗಳಲ್ಲಿ ವರ್ಗಾವಣೆ ಆದರೂ ಒಬ್ಬರ ಗಮನಕ್ಕೂ ಬರಲಿಲ್ಲ ಅಂತಂದ್ರೆ ಇದು ನಂಬೋಕ್ಕಾಗತ್ತಾ ಸರ್? ಮಂತ್ರಿಗಳು ನನಗಿದು ಗೊತ್ತಿಲ್ಲ, ನಾನು ಅವ್ರನ್ನ ನೋಡಿಲ್ಲ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿಲ್ಲ ಕಾನ್ಸ್ಟೇಬಲ್ಲು ಯಾರಿಗೋ ಹೊಡೆದಿದ್ರಿಂದ ಸಾವಾಗಿದೆ ಸ್ಟೇಷನ್ನಲ್ಲಿ ಅಂತ ನಾಳೆ ಇನ್ಸ್ಪೆಕ್ಟರ್ ಹೇಳ್ಬೋದಾ? ಕಾನ್ಸ್ಟೇಬಲ್ ಮೇಲೆ ಹಾಕ್ಬೋದಾ? ಹೇಳ್ಬೋದಾ? ಬಿಕಾಸ್ ದ SHO ಈಸ್ ಎನ್ ಇನ್ಸ್ಪೆಕ್ಟರ್, ಹಿ ಹ್ಯಾಸ್ ಟು ಟೇಕ್ ದ ಬ್ಲೇಮ್. ಸೇಮ್ ನೀವು ಮಾಡಿದ್ದೀರಿ ಅಂತ ಯಾರೂ ಹೇಳಿಲ್ಲ, ನೀವು ದುಡ್ಡು ಹೊಡೆದು ಬಿಟ್ಟಿದ್ದೀರಾ ಅಂತಲೂ ನಾನು ಹೇಳಕ್ಕೆ ಹೋಗಿಲ್ಲ, ನನಗಲ್ಲಿ ಗೊತ್ತೂ ಇಲ್ಲ ಅದೀಗ. ಆದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಮೊದಲನೆಯ ಕನಿಷ್ಠ ಪ್ರಜ್ಞೆಯನ್ನು ತೋರಿಸ್ಬೇಕು ಮಂತ್ರಿಗಳಾದರು. ಬರೀ ಶೋಕಿಗೆ ಕಾರ್ ತಗೊಂಡು ಲೈಟ್ ಹಾಕೊಂಡು ಓಡಾಡೋದಲ್ಲ ಮಂತ್ರಿಗಿರಿ, ಹಿಂಗೆ ಫೋನ್ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಜುಯಿ ಜುಯಿ ಅಂತ ಓಡಾಡಕ್ಕೆ. ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್ ಟೇಕನ್. ಯು ಆರ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್, ದಿ ಮಿನಿಸ್ಟ್ರಿ, ಯು ಶಾಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನನಗೆ ಗೊತ್ತೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ. ನಾಳೆ ಇನ್ಸ್ಪೆಕ್ಟರ್ ಹೇಳಿದ್ರೆ ಡಾಕ್ಟರ್ ಪರಮೇಶ್ವರ್ಗೊಂದು ಫೋನ್ ಮಾಡಿ ಕೇಳಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ ಮಾಡಲ್ವಾ ಅಂತ. ಆಗ ಅವ್ರ ಜವಾಬ್ದಾರ ಕೇಳಿ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲೆಲ್ಲ ಪ್ರವಾಹ ಸ್ಥಿತಿ ಬರುತ್ತೆ, ಚರಂಡಿಲಿ ನೀರು ನುಗ್ಗಿಬಿಡುತ್ತೆ, ಏನೇನೋ ಆಗಬಾರ್ದಲ್ಲಾಗತ್ತೆ. ಎಲ್ಲಿ ಹೋದ್ರ ಬೆಂಗಳೂರು ಮಂತ್ರಿಗಳ ಅಂತಂದರೆ ನನಗೆ ಗೊತ್ತೇ ಇಲ್ಲ ಅಂತಂದರೆ ಏನು ಹೇಳೋಣ? ಬರೀ ಶೋಕಿಗೆ ಮಾತ್ರನೇನು ಮಂತ್ರಿಗಿರಿ? ಏನು ನಿಮಗೆ ಆಗತ್ತೆ ಬಿಡತ್ತೆ ಅದು ಆಮೇಲಿನ ಪ್ರಶ್ನೆ. ಫಸ್ಟ್ ಲರ್ನ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ಡೋಂಟ್ ಪುಟ್ ಇಟ್ ಆನ್ ಅದರ್ಸ್. ಒಳ್ಳೆಯದಕ್ಕೆಲ್ಲ ನಾನು, ಕೆಟ್ಟದಕ್ಕೆ ಇನ್ಯಾವನೋ ಅನ್ನೋ ಮನೋಸ್ಥಿತಿ ಬಿಟ್ಬಿಡಿ. ನಂಬರ್ 1. ನಂಬರ್ 2, 21ನೇ ತಾರೀಕು ನಿಗಮದ MDಯ ಗಮನಕ್ಕೆ ಬಂದ ನಂತರ ಈ ಗನಂದಾರಿ ಅಧಿಕಾರಿ 27ರ ಒಳಗೆ ಹಣ ವಾಪಸ್ ತಗೊಂಬ ಅಂತ ಹೇಳುವ ಅಧಿಕಾರವನ್ನು ಆತನಿಗೆ ಕೊಟ್ಟಿದ್ಯಾರು? ಆ MDಗೆ. ಹಿ ಶುಡ್ ಹ್ಯಾವ್ ರಿಜಿಸ್ಟರ್ಡ್ ಎ ಕಂಪ್ಲೇಂಟ್ ಇಫ್ ಇಟ್ ಇಸ್ ಎ ಫ್ರಾಡ್ಯುಲೆಂಟ್ ಟ್ರಾನ್ಸ್ಫರ್. ವಾಟ್ ರಬ್ಬಿಶ್ ದಿ ಮಿನಿಸ್ಟರ್ ಇಸ್ ಟಾಕಿಂಗ್ ಆರ್ ಎನಿಬಡಿ ಇಸ್ ಟಾಕಿಂಗ್. ಬೇರೆಯವರೆಲ್ಲ ಮಾಡಿದಾಗ ಕೂಗಾಡ್ತಿದ್ರಿ, ತಿರ್ಗ ಲಬ 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 ಅಂತ ಬಡ್ಕೋತಿದ್ರಿ ಎಲ್ಲರೂ. ಈಗ ಟೇಕ್ ದ ಸೇಮ್ ಸ್ಟ್ಯಾಂಡ್ ಅಷ್ಟೇ. ಅವ್ರ ಸಹಿ ಫೋರ್ಜರಿ ಆಗಿದೆ ಅಂತ ಅವ್ರ ಡೆತ್ ಆದ್ಮೇಲೆ ಕಂಪ್ಲೇಂಟ್ ಕೊಡೋದು. ಸಹಿ ಫೋರ್ಜರಿ ಆಗಿದೆ ಅಂದ್ರೆ ವಾಸ್ ಇಟ್ ನಾಟ್ ಇಸ್ ರೆಸ್ಪಾನ್ಸಿಬಿಲಿಟಿ? ಐದರ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆರ್ ಎ ಪೊಲೀಸ್ ಕಂಪ್ಲೇಂಟ್ ಕೊಡೋದು. 27ಕ್ಕೆ ತಗೊಂಬ 8 ದಿನ. ಇನ್ನು ನೀವೇನು ನ್ಯಾಯಾಲಯನ ಕೋರ್ಟ್ ತೀರ್ಮಾನ ಮಾಡಿ 8 ದಿನ ಆದ್ಮೇಲೆ ಮಾಡೋಣ ಇದು ನಾನಕ್ಕೆ. ಹೂ ಆರ್ ಯು? ನಿನ್ನ ಸಹಿ ಫ್ರಾಡುಲೆಂಟ್ ಆಗಿ ನಕಲಿ ಆಗಿದೆ ಅನ್ನೋದಿದ್ರೆ ತಕ್ಷಣ ಕೇಸ್ ತಗೋಬೇಕು ಅಂತ ಕೇಸ್ ಕೊಡಬೇಕು ತಾನೆ. 27ರೊಳಗೆ ತಂದ್ಬಿಡು ಪುಟೋ ಪಾಪೋ ಅಂತನಕ್ಕಾಗತ್ತಾ? ವಾಟ್ ಸಾರ್ಟ್ ಆಫ್ ಎನ್ MD ಈಸ್? ಅಷ್ಟು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ಅದು ಹೇಗೆ ಸಾಧ್ಯ ಅದು ಅಂತ. ಆಲ್ ರೈಟ್, ಬಡ್ಡಿ ಆಸೆ ನಂಗೆ ಗೊತ್ತಾಗ್ತಿಲ್ಲ ಈ ಬಡ್ಡಿ ಹೆಂಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಥವಾ ಆಗತ್ತಾ ಅಂತ. ಆದರೆ ಒಂದು ಗೊತ್ತು, ಅದನ್ನು ಹೇಳ್ತೀನಿ. ಬ್ಯಾಂಕ್ಗಳ ನಡುವೆ ಈ ಸರ್ಕಾರದ ಡೆಪಾಸಿಟ್ಗಳನ್ನು ಇಡಿಸ್ಕೊಳ್ಳೋ ವಿಚಾರದಲ್ಲಿ ಒಂದಿಷ್ಟು ಕಾಂಪಿಟೇಷನ್ ಇದೆ. ಇದನ್ನು ನಾನು 25 ವರ್ಷದ ಹಿಂದೆಯೂ ನೋಡಿದ್ದೇನೆ ಮತ್ತು ಕೇಳಿದ್ದೇನೆ. ಓಕೆ, ಇದು ನನಗೇನು ಹೊಸದಲ್ಲ. ಇದು
ಕೆಲವು ಸರ್ಕಾರದ ನಿಗಮಗಳು ಮತ್ತು ಇಲಾಖೆಗಳಲ್ಲಿ ಹಣ ಇರುತ್ತೆ. ಫಾರ್ ಎಕ್ಸಾಂಪಲ್ KHB, BDA, ಕಾವೇರಿ ನೀರಾವರಿ ನಿಗಮ, ಇಂಥವೆಲ್ಲ ಇವೆ. ಕೆಲವು PW ರಿಲೇಟೆಡ್ಡು ಈ ಥರದ್ದೆಲ್ಲ ಇದೆ. ಇದರದ್ದು ದುಡ್ಡನ್ನು ಡೆಪಾಸಿಟ್ಸಲ್ಲಿ ಇಟ್ಕೊಳ್ಳೋ ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಕೆಲವು ಬ್ಯಾಂಕ್ಗಳ ಮಧ್ಯೆ ಸ್ಪರ್ಧೆ ಇದೆ, ನಾನು ಇಲ್ಲ ಅಂತ ಹೇಳಿಲ್ಲ. ಆ ಸ್ಪರ್ಧೆ ವಿಚಾರದಲ್ಲಿ ಏನೇನೋ ಹೇಳ್ತಾರೆ, ಅವ್ರು ಹಿಂಗಂತ ಅವ್ರು ಮಾಡ್ತಾರಂತೆ, ಅವ್ರು ಹಂಗೆ ಮಾಡ್ತಾರಂತೆ, ಅದಕ್ಕೆ ಅವರು ಕೊಟ್ಬಿಟ್ರಂತೆ, ಇವರು ಕೊಟ್ಬಿಟ್ರಂತೆ, ಅವರಿಂದ ಡ್ರಾ ಮಾಡಿ ಈ ಬ್ಯಾಂಕು ಕೊಟ್ಬಿಟ್ರಂತೆ, ಇವರಿಂದ ಡ್ರಾ ಮಾಡಿ ಆ ಬ್ಯಾಂಕು ಕೊಟ್ಬಿಟ್ರಂತೆ ಅಂತ ಇತ್ತು, ಏನೇನೋ ಸ್ಟೋರಿ ಹೇಳ್ತಾರೆ. ಅದೇನಾ ಇದು ನಂಗೆ ಅರ್ಥವಾಗ್ತಿಲ್ಲ. ನಂಬರ್ 3, ಈ ಫ್ರಾಡುಲೆಂಟ್ ವ್ಯವಹಾರದಲ್ಲಿ ವೈಯಕ್ತಿಕ ಖಾತೆಗಳಿಗೆ ಹಣ ಹೋಗಿದೆಯಾ, ಸರ್ಕಾರದ ಬೊಕ್ಕಸಕ್ಕೆ ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗಿ ನಿರಂತರವಾಗಿ ಖಾತರಿಯಾಗಿ ಲಾಸ್ ಏನಾರು ಆಗಿದೆಯಾ ನನಗೆ ಗೊತ್ತಾಗ್ತಿಲ್ಲ ಇನ್ನೂ ಅದು. ಸೊ ದಿ ಲಾಸ್ಟ್ ಕ್ವಶನ್, ಹಾಗಾದರೆ ನೆಕ್ಸ್ಟ್ ಏನು? COD ಕೊಟ್ಟಿರ್ತೀರಿ, CID ಕೊಟ್ಟಿರ್ತೀರಿ, ತನಿಖೆ ಆಗುತ್ತೆ ಡ್ಯಾಶ್. ಫಸ್ಟು ಗೆಟ್ ದೋಸ್ 2 ಆಫೀಸರ್ಸ್, ಅವರಿಬ್ಬರನ್ನ. ನಂಬರ್ 2, ಕಮ್ ಟು ದ ಪೊಲಿಟಿಕಲ್ ಸೈಡ್. ಈಗ ಮಂತ್ರಿಗಳಪ್ಪ, ನಾನು ಮಂತ್ರಿಗಳು ಇದರಲ್ಲಿ ಭಾಗಿ ಅಂತ ಹೇಳಕ್ಕೆ ಆಗುವಂತಹ ಲಕ್ಷಣ ಇನ್ನೂ ಕಾಣಿಸಿಲ್ಲ. ಬಟ್ ಜವಾಬ್ದಾರಿ ತಗೋಬೇಕು ಮಂತ್ರಿ. ಡೆತ್ ನೋಟಲ್ಲಿ ಅವರ ಹೆಸರನ್ನ ಮೌಖಿಕವಾಗಿ ಅಂತ ಹೇಳಿರೋದ್ರಿಂದ ಯು ಹ್ಯಾವ್ ಟು ಟೇಕ್. ನಾನು ನೋಡಿಲ್ಲ ಪಾಡಿಲ್ಲ ಅಂದ್ರೆ ಅವೆಲ್ಲ ನಡೆಯಲ್ಲ, ನೋಡಿಲ್ಲ ಗಿಡಿಲ್ಲ ಅಂತಂದ್ರೆ ಆಗಲ್ಲ. ಬಟ್ ಯು ಹ್ಯಾವ್ ಟು ಟೇಕ್, ಜವಾಬ್ದಾರಿ ಅಂತೂ ತಗೋಬೇಕು. ಎರಡನೇದು, ಸರ್ಕಾರದ ಪಾತ್ರ. ಕಂಪ್ಯಾರಬಲ್ ಕೇಸ್ಗಳೇನಾದರೂ ಇದೆಯಾ ಇಂಥದ್ದಕ್ಕೆ? ನೆಕ್ಸ್ಟ್ ಪ್ರಶ್ನೆ, ಹೋಲಿಕೆ ಮಾಡಬಹುದಾದಂತಹ ಪ್ರಕರಣಗಳು ಮತ್ತು ಆಗ ತೆಗೆದುಕೊಂಡ ನಿಲುವು ಮತ್ತು ನಿರ್ಧಾರಗಳ ರೀತಿ ಇದಕ್ಕೆ ಹೋಲಿಕೆ ಇದೆಯೋ? ಇದೆ. ಈಶ್ವರಪ್ಪ ಪ್ರಕರಣದಲ್ಲೂ ಸೇಮ್. ಆಗ ತೆಗೆದುಕೊಂಡ ನಿಲುವು ಮತ್ತು ನಿರ್ಧಾರ. ಜಾರ್ಜ್ ಪ್ರಕರಣನೂ ಸೇಮ್, ಆಗ ತೆಗೆದುಕೊಂಡ ನಿಲುವು ಮತ್ತು ನಿರ್ಧಾರ. ಇದಕ್ಕೆ ಹೋಲಿಕೆ ಆಗಬಹುದೇ? ಆ ಪ್ರಶ್ನೆಗೆ ಸರ್ಕಾರನೇ ಉತ್ತರ ಕೊಡಬೇಕು. ನಾನು ಆ ಮಂತ್ರಿಗಳನ್ನೂ ಕೇಳಲ್ಲ, ಬಿಕಾಸ್ ಗೌರ್ನಮೆಂಟೇ ಉತ್ತರ ಕೊಡಬೇಕು. ಯಾಕೆ ಮಂತ್ರಿಗಳನ್ನ ಯಾಕೆ ಕೇಳಲ್ಲ ನೀವು ಅಂದರೆ, ಆಗಲೂ ಈಶ್ವರಪ್ಪನವ್ರು ಹೇಳಿದ್ದಿದ್ದು, ನನಗದು ಯಾರು ಅಂತ ಗೊತ್ತಿಲ್ಲರಿ, ನಾನು ಯಾಕ್ರಿ ಆ ಕಾಂಟ್ರಾಕ್ಟರ್ ಹತ್ರಕ್ಕೆ ಹೋಗ್ಬೇಕು, ನನಗೇನು ಸಂಬಂಧ ಅದು, ಯಾರೋ ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರಪ್ಪ, ನಾನೇನು ಮಾಡಲಿ ಅಂತಲೇ ಅವ್ರು ಹೇಳಿದ್ರು. ಜಾರ್ಜ್ ಹೇಳಿದ್ರು, ನಾನು ಯಾಕಪ್ಪ ಯಾರೋ ಆಫೀಸರ್ ಹತ್ರಕ್ಕೆ ನಾನು ಹೋಗಲಿ, ನಾನು ಯಾಕೆ ಟ್ರಾನ್ಸ್ಫರ್ ಮಾಡೋದು, ನನಗೇನು ಸಂಬಂಧ ಅದು, ನನಗೇನಿದೆ ಅಂತ ಅವ್ರು ಹೇಳಿದರು. ಆದರೆ ಅಂದಿನ ಸರ್ಕಾರಗಳು ಅದರಕ್ಕಿಂತ ಭಿನ್ನವಾದ ರಾಜಕೀಯ ನಿರ್ಧಾರಗಳನ್ನು ಆಡಳಿತಾತ್ಮಕವಾಗಿ ತೆಗೆದುಕೊಂಡಿತ್ತು ಅನ್ನೋದನ್ನು ನೆನಪಿಸ್ತಿದ್ದೀನಿ ಅಷ್ಟೇ. ಓಕೆ, FSL ವರದಿಯಲ್ಲಿ ಸಹಿ ಇವ್ರದಲ್ಲ ಅಥವಾ ಇವ್ರದ್ದಾಯ್ತು ಅನ್ನೋದಾಗ ಅವ್ರನ್ನ ಅಮಾನತು ಮಾಡ್ತೀವಿ, ಅಲ್ಲಿವರೆಗೂ ಮುಂದುವರಿಸ್ತೀವಿ ಅನ್ನೋದು ಸರಿನಾ ಸರ್? ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಡೆರಲಿಕ್ಷನ್ ಆಫ್ ಡ್ಯೂಟಿ. ಡೆರಲಿಕ್ಷನ್ ಆಫ್ ಡ್ಯೂಟಿಗೆ 2 ಆಫೀಸರ್ಗಳನ್ನ ಮುಖಾಮುಖಿ ನೋಡದೆ ಅಮಾನತ್ನಲ್ಲಿ ಇಡಬೇಕಾಗಿದ್ದು ಮಾನ್ಯ ಘನಂದಾರಿ ಮಂತ್ರಿಗಳ ಆದ್ಯ ಕರ್ತವ್ಯವಾಗಿತ್ತು, ಪೆಂಡಿಂಗ್ ಇನ್ವೆಸ್ಟಿಗೇಷನ್. ಮಾಡದೇ ಇದ್ರೆ ನೀವು ಅವರ ರಕ್ಷಕರೆಂದೇ ಪರಿಭಾವಿಸಲಾಗುವುದು, ನೀವು ಭಾಗಿದಾರರಾಗಿರಬಹುದು ಎಂದೇ ಸಂಶಯ ಪಡಲಾಗುವುದು. ಆಯ್ಕೆ ನಿಮ್ಮ ಹತ್ರ ಇದೆ, ಜವಾಬ್ದಾರಿ ನೀವು ತಗೋತೀರಿ ನಾನು ಅನ್ಕೊಂಡಿದ್ದೀನಿ. ಸರ್ಕಾರದ ನಿರ್ಧಾರ ನಂಗೆ ಗೊತ್ತಿಲ್ಲ, ನಿಮ್ಮ ಚೀಫ್ ಮಿನಿಸ್ಟ್ರು ಹಳೆ ಕೇಸ್ಗಳಿಗೆ ಹೋಲಿಕೆ ಮಾಡಿ ಏನು ನಿರ್ಧಾರ ತಗೋತಾರೆ ನಂಗೆ ಗೊತ್ತಿಲ್ಲ. ಇನ್ನುವೆ ನಾಳಿದ್ದಲ್ಲಿ ನೋಡೋಣ. ಎಸ್, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ಆಗ್ರಹಿಸಿದೆ. ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಗುಡುಗಿದ್ದಾರೆ. ಇದು ಭ್ರಷ್ಟ ಸರ್ಕಾರ, ಅಧಿಕಾರದಿಂದ ತೊಲಗಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಯೊಬ್ಬರಿಂದ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ರು. ಆದರೆ ತಪ್ಪು ಮಾಡಿಲ್ಲ ಅಂದಮೇಲೆ ರಾಜೀನಾಮೆ ನೀಡೋಕೆ ಹೇಗೆ ಸಾಧ್ಯ ಅಂತ ಸಚಿವ ನಾಗೇಂದ್ರ ಅವರು ವಾದ ಮಾಡಿದ್ದಾರೆ. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಡಿಸಿಎಂ ಹೇಳಿದ್ದಾರೆ. ಈ ಮಧ್ಯೆ ಪ್ರಕರಣ ಸಂಬಂಧ ಬಿಜೆಪಿ ಪೋಸ್ಟರ್ ವಾರ್ ಶುರು ಮಾಡಿದೆ. ಅಕ್ರಮಕ್ಕೆ ಸಹಕರಿಸಿದರೆ ಕಾಣಿಕೆ, ಇಲ್ದಿದ್ರೆ ಕುಣಿಕೆ ಗ್ಯಾರಂಟಿ. ಸಿದ್ದರಾಮಯ್ಯ ಸರ್ಕಾರದ ಕಮಿಷನ್ ದಾಹಕ್ಕೆ ಇನ್ನೆಷ್ಟು ಅಧಿಕಾರಿಗಳು ಬಲಿಯಾಗಬೇಕು ಅಂತ ಪ್ರಶ್ನಿಸಿದ್ದಾರೆ. ನಿಮ್ಮ ಮಾನ ಮರ್ಯಾದೆ ಏನಾನ ಇದ್ರೆ ಕೂಡಲೇ ರಾಜ್ಯ ಸರ್ಕಾರ ರಾಜೀನಾಮೆ ಕೊಡಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು. ಇದನ್ನು ಕೂಡ ದೊಡ್ಡ ಹೋರಾಟವನ್ನ ಮಾಡ್ತೀರಿ. ಯಾವ ರೀತಿ ನೀವು ಈಶ್ವರಪ್ಪನವ್ರನ್ನ ರಾಜೀನಾಮೆ ತಗೊಂಡ್ರಿ, ಇವಾಗ ನಿಮ್ಮನ್ನ ಅದೇ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೀರಿ. ಇವತ್ತು ಸ್ಪಷ್ಟವಾದಂತಹ ಸಾಕ್ಷಿ ಸಿಕ್ಕಿದೆ. ಇಡೀ ಸರ್ಕಾರ 187 ಕೋಟಿ ನ್ಯಾಯವನ್ನು ಎತ್ತಿಡ್ಲಿಕ್ಕೆ, ಒಂದು ಹಗರಣವನ್ನ ಬಯಲಿಗೆ ತರಲಿಕ್ಕೆ ಸರ್ಕಾರಿ ನೌಕರ ಆತ್ಮಹತ್ಯೆಯನ್ನು ಮಾಡೋ ಮೂಲಕ ಇವತ್ತು ಈ ಹಗರಣವನ್ನ ಬಯಲು ಮಾಡ್ತಿದ್ದಾರೆ. ಸಹಜ ಇದೆ, ಅದರಲ್ಲಿ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ.
ಬಟ್ ಒಂದು ನನ್ನ ವಿಚಾರಕ್ಕೆ ನನಗೆ ನನ್ನ ಸಂಬಂಧ ಇಲ್ಲದಿದ್ದು ನಾನು ಯಾಕೆ ರಾಜೀನಾಮೆ ಕೊಡ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಆದೇಶ ಕೊಟ್ಟಿದ್ದಾರೆ. ಕೂಡಲೇ ಎನ್ಕ್ವೈರಿ ಪ್ರಾರಂಭ ಆಗ್ತಾ ಇದೆ. ಇದನ್ನ ಎಲ್ಲರನ್ನೂ ಕೂಡ ಆ ಜಾಗದಲ್ಲಿ ಬಹಳ ಎನ್ಕ್ವೈರಿ ಪ್ರಾರಂಭ ಆಗ್ತಿದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತಾರೆ. ಸೇಮ್ ಈಶ್ವರಪ್ಪನೂ ಹೇಳಿದ್ದ. ನಂದಲ್ದೇ ಇರೋ ತಪ್ಪಿಗೆ ನಂದನ್ನ ಯಾಕೆ ರಾಜೀನಾಮೆ ಕೇಳ್ತಿದ್ದೀರಿ, ಎನ್ಕ್ವೈರಿ ಆಗಲಿ ಬಂದಾಗ ನೋಡೋಣ ಅಂತ. ಸೇಮ್ ಜಾರ್ಜು ಹೇಳಿದ್ದಾಗ ಎನ್ಕ್ವೈರಿ ಮಾಡಿ ನಂದು ಇದೆ ಅಂತಂದ್ರೆ ರಾಜೀನಾಮೆ ಕೊಡ್ತೀನಿ ಬೇಕಾದ್ರೆ ನಾನು ಅಂತಾನೆ ಹೇಳಿದ್ದವ್ರುವೆ. ಬಟ್ ಅವತ್ತಿನ ನಿಲುವುಗಳಲ್ಲಿ ಆಗಿರಲಿಲ್ಲ. ರಾಜೀನಾಮೆ ಪಡೆದು ತನಿಖೆ ಮಾಡಿಸಿ ಅವರು ಶುದ್ಧ ಹಸ್ತಾರೋ ಅಂದಾಗ ಜಾರ್ಜನ್ ವಾಪಸ್ ತಗೊಂಡ್ರು, ಈಶ್ವರಪ್ಪನ್ ತಗೊಳ್ಳೇ ಇಲ್ಲ. ಪ್ರಶ್ನೆ ಬೇರೆ, ಪ್ರೂವ್ ಮಾಡ್ಕೊಂಡ್ ಬನ್ನಿ ಅಂತ ಅಂದ್ರು ಅಷ್ಟೇ. ಹಾಗಾಗಿ ಅದನ್ನ ಅವರೇ ಹೇಳಬೇಕು. ಹೋರಾಟ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಕಾನ್ಫಿಡೆನ್ಸ್. ಅಂದರೆ ನನಗೆ BJPಯ ಹೋರಾಟಗಳಲ್ಲಿ ರಾಜ್ಯದಲ್ಲಿ ಭಾಳ ದೊಡ್ಡ ನಂಬಿಕೆ ಇಲ್ಲ ಈಗ. ಯಾಕೆ ಸರ್? ಅವರು ಟ್ವೀಟ್ ಪಾರ್ಟಿ ಮತ್ತು ಪೋಸ್ಟರ್ ಪಾರ್ಟಿ, ಅದು ಅಲ್ಲಿಗೆ ಸೀಮಿತ. ಅದಷ್ಟೇ ಆ ಪಾರ್ಟಿ ಕತೆ. ಆ ಪಾರ್ಟಿಯ ರಸ್ತೆ ಹಾದಿ ಬೀದಿಯ ಹೋರಾಟದ ವಿಚಾರದಲ್ಲಿ ನನಗೇನು ನಂಬಿಕೆ ಉಳ್ಕೊಂಡಿಲ್ಲ ಇನ್ನು. ಅವರ ಪಾರ್ಟಿ ವಿಚಾರದಲ್ಲಿ ಹೈಕೋರ್ಟಿನ ಜಡ್ಜ್ ಹೇಳ್ತಾರೆ, ಎಲ್ಲರೂ ಅದೇ ಸಿದ್ದರಾಮಯ್ಯನವರು ಹೇಳ್ತಿದ್ರು ಖಂಡಿತಕ್ಕೆ ಹೈಕೋರ್ಟ್ ಜಡ್ಜ್ ಅಂತಿದ್ರು. ಇವರು ಅದೇ ಪುಂಗಿ ಬಿಡ್ತಾ ಇದ್ದಾರೆ ಅಷ್ಟೇ, ಅದೇ ಪುಂಗಿ ಇವರುವೆ. ಬಟ್ ದಿ ಕ್ವಶನ್ ಈಸ್ ಸಿಂಪಲ್. ನಿಯಮಗಳು ಮತ್ತು ನಿಲುವುಗಳ ಪಾಲನೆಯನ್ನು ಸರ್ಕಾರ ಮಾಡುವುದೋ ಹಿಂದಿನ ಘಟನೆಗಳಿಗೆ ಹೋಲಿಕೆಯಾಗಿ ಅಷ್ಟೇ. ಈಗ ಮಾತ್ರ JCM ತನಿಖೆ ನಡೀತಾ ಇದೆ ಅಂತಾರೆ. ಈಶ್ವರಪ್ಪಂದು ತನಿಖೆ ಕಾಯಬೇಕಿತ್ತು, ಜಾರ್ಜ್ದು ತನಿಖೆ ಕಾಯಬೇಕಿತ್ತು. ತೋರಿದ ಆತುರತೆ ಈಗ. ಎಕ್ಸಾಕ್ಟ್ಲಿ. ಪ್ರಜ್ವಲ್ ರೇವಣ್ಣ ಇದ್ದಕ್ಕಿದ್ದಂತೆ ವಿಡಿಯೋ ರಿಲೀಸ್ ಮಾಡಿ ದೇಶಕ್ಕೆ ವಾಪಸ್ ಬರ್ತೀನಿ ಅಂದಿದ್ಯಾಕೆ ಅಂತ ಚರ್ಚೆ ಅಂತೆ. ಹೌದಾ? ಇಲಾಖೆ ನೋಟಿಸ್ಗೆ ಬೆದರಿ ಅನಿವಾರ್ಯ ಸ್ಥಿತಿಯಲ್ಲಿ ವಾಪಸ್ ಆಗ್ತಿದ್ದಾರೆ ಅಂತ ವ್ಯಾಖ್ಯಾನ. ಸಂಸದ ಸ್ಥಾನ ಗಡುವು ಮುಗಿದ ಸಹಜವಾಗಿ ರದ್ದಾಗುತ್ತೆ, ಅದಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಪರಮೇಶ್ವರ್. ಇದೇ ಹೊತ್ತಲ್ಲಿ ವಿದೇಶಾಂಗ ಇಲಾಖೆಗೆ ಅವರೇನೋ ಉತ್ತರ ಕೊಟ್ಟುಕೊಂಡಿದ್ದಾರೆ. ಈ ಮಧ್ಯೆ SITಯ 2 FIRಗಳನ್ನು ರದ್ದು ಮಾಡಬೇಕು ಅಂತ ರೇವಣ್ಣ ಅಂದರೆ ದಿ ಸೀನಿಯರ್ ಹೈಕೋರ್ಟ್ಗೆ ಹೋಗಿದ್ದಾರೆ. ಭವಾನಿ ರೇವಣ್ಣ ಅವ್ರ ಜಾಮೀನು ಅರ್ಜಿ ಹಾಕೊಂಡಿದ್ದಾರೆ. ನಿನ್ನೆ ಒಂದು ಸಣ್ಣ ತಪ್ಪು ಮಾಹಿತಿ ನಮ್ಮಲ್ಲಿ ಹೋದಂಗೆ ಆಯಿತು ಅನ್ಸುತ್ತೆ. ಅವ್ರನ್ನ ಅಕ್ಯೂಸ್ಡ್ 8-7 ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಹಾಗೇನೂ ಆದಂಗಿಲ್ಲ. ಶಿ ಸ್ಟಿಲ್ ನಾಟ್ ಎನ್ ಅಕ್ಯೂಸ್ಡ್. ಹಾಗಾಗಿ ಬಟ್ ಅರೆಸ್ಟ್ ಮಾಡಿಬಿಡ್ಬೋದೇನೋ ಅಂತ ಅವರು ಜಾಮೀನು ಅರ್ಜಿಗೆ ಹೋಗಿದ್ದಾರೆ. ಅದರ ವಿಚಾರಣೆ ಏನೋ ನಾಳೆ ನಾಳಿದ್ರಲ್ಲಿ ಹೋಗುತ್ತೆ. ಈ ಮಧ್ಯೆ ಒಂದು ಸಣ್ಣ ಡೆವಲಪ್ಮೆಂಟ್ ಆಗಿದೆ. ಲೋಯರ್ ಕೋರ್ಟ್ನಲ್ಲಿ, ಕೆಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ತಿರಸ್ಕೃತವಾದ ಕಾರಣ ಹೈಕೋರ್ಟ್ಗೆ ಬಂದಿದ್ದ, ಅಂದರೆ ಮೊದಲನೇ FIR ಹಾಸನದ ಕೇಸು, ಅದೇ ಸೋರಿಕೆ, ಪೆನ್ ಡ್ರೈವ್ನ ಸೋರಿಕೆ ಕತೆ ಇದು. ಅದರಲ್ಲಿ ಚೇತನ್ ಮತ್ತು ನವೀನ್ ಗೌಡ ಮತ್ತು ಇನ್ಯಾರೋ ಒಬ್ಬರನ್ನ, ಶ್ಯಾಮ್ ಸುಂದರ್ ಏನೋ ವಾಟ್ ಎವರ್ ಇಟ್ ಇಸ್ ಅವ್ರ ಹೆಸರನ್ನ, ಅವ್ರ ಮೂರನ್ನ SIT ಅವರು ಬಂಧಿಸಿದ್ದಾರಂತೆ. ಎಲ್ಲಿ? ಹೈಕೋರ್ಟಲ್ಲಿ ವಿಚಾರಣೆ ನಡೀತಿದ್ದಾಗ ಅಲ್ಲಿಗೆ ಬಂದಿದ್ರಂತೆ. ಆಗ ಅವರೆಲ್ಲ ಪಾರ್ಕಿಂಗ್ ಲಾಟಲ್ಲಿ ಇದ್ದಾಗ ಹೋಗಿ ಅರೆಸ್ಟ್ ಮಾಡ್ಕೊಂಡ್ರಂತೆ. ಯಾಕೆ ಗೊತ್ತಿಲ್ಲಪ್ಪ, ಯಾಕೆ ಅಲ್ಲೋಗಿ ಅರೆಸ್ಟ್ ಮಾಡಬೇಕಾಗಿತ್ತು ಅಂತ. ಅಲ್ಲಿವರೆಗೂ ಸಿಗಲೇ ಇಲ್ಲ. ಎಸ್, 31ಕ್ಕೆ ಅವರು ಎಕ್ಸ್ಪೈರ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸೋತ್ರೆ ಅವ್ರ ಮೆಂಬರ್ಶಿಪ್ ಹೋಗುತ್ತೆ, ಆಟೋಮ್ಯಾಟಿಕ್ ಆಗಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ದು ಕೂಡ ಸೀಸ್ ಆಗ್ತದೆ. ಇದೆಲ್ಲ ಅವ್ರು ತಿಳ್ಕೊಂಡು ಬಹುಶಃ ಅವರು ಬರೋದಕ್ಕೆ ಯೋಚನೆ ಮಾಡಿ. ಸೋತ್ರೆ ಆಟೋಮೆಟಿಕಲಿ ರದ್ದಾಗತ್ತೆ, ಬಟ್ ದಟ್ ಈಸ್ ಡಿಸೈಡೆಡ್ ಆನ್ 4th, ನಾಟ್ 31st. 4ನೇ ತಾರೀಕು ಡಿಸೈಡ್ ಆಗತ್ತೆ ಅದು, ರಿಸಲ್ಟಿನ ದಿನ ಅದು. ಓಕೆ. ನಂಬರ್ 2, ಅದಕ್ಕೆ ಈ ವ್ಯಾಖ್ಯಾನಗಳೆಲ್ಲ ಏನಿಲ್ಲ. ನನಗೆ ಇನ್ನೇನಿತ್ತು ಆಯ್ಕೆ ಈ ಗನಂದಾರಿ ವ್ಯಕ್ತಿಗೆ? ಏನಿತ್ತು ಇನ್ನು ಆಯ್ಕೆ? ನಾನು ಅವತ್ತೇ ಹೇಳ್ದಂಗೆ ಇದ್ದಿದ್ದು ಇನ್ನೊಂದು ಆಯ್ಕೆ, ನಾವು ಬರಲ್ಲ ನಿಮ್ಮ ದೇಶಕ್ಕೆ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿತ್ತು ಆಯ್ಕೆ? ಇನ್ನೊಂದೆರಡು ದಿನ ಮುಂದಕ್ಕೆ ಹಾಕ್ಬೋದಿತ್ತು, ದಟ್ಸ್ ಆಲ್. ಹಾಗಾಗಿ ಅದು ಯಾವ ದೊಡ್ಡ ಇದು ಅಲ್ಲ. ಅವ್ರು ಯಾವ ಕಾರಣಕ್ಕಾರು ಬಂದ್ಕೊಂಡು ಹೋಗಲಿ, ಅವ್ರ ಕುಟುಂಬದವ್ರು ಹೇಳಿದ್ರು ಅಂತಾನೋ, ಸರ್ಕಾರದವ್ರದ್ದು ಕೇಸ್ ಬಿದ್ದಿದೆ ಅಂತಾನೋ, ಅಥವಾ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದು ಮಾಡಬಿಡುತ್ತೆ ಅಂತ, ಅದು ಯಾವ ಕಾರಣಕ್ಕಾರು ಬರಲಿ, ನಮಗೇನು ಹೋಗಬೇಕು? ನಮಗೆ ಬೇಕಾಗಿರೋದು ಬಂದು ಹಾಜರಾಗೋದು ಅಷ್ಟೇ. ಬರೋವಾಗ ಕೆಂಪು ಶರ್ಟ್ ಹಾಕೊಂಬಂದ್ರ, ನೀಲಿ ಶರ್ಟ್ ಹಾಕೊಂಬಂದ್ರ, ಹಸಿರು ಶರ್ಟ್ ಹಾಕೊಂಬಂದ್ರ ಅಂತ ನಮಗೇನು ತಲೆ ಕೆಟ್ಟಿದ್ಯಾ? ಬಂದು ಅಪಿಯರ್ ಆಗು, ದಟ್ಸ್ ಆಲ್. ಫಾರ್ ವಾಟ್ ರೀಸನ್? ನನ್ ಆಫ್ ಅವರ್ ಬಿಸ್ನೆಸ್. ಇನ್ನು ಹೈಕೋರ್ಟ್ ಹತ್ರ ಹೋಗಿ ಅರೆಸ್ಟ್ ಆಗಿರುವಂಥದ್ದು ಇವರು 3 ಜನದ್ದು. ಇದು ಫಸ್ಟ್ ಅರೆಸ್ಟ್ ಆಫ್ ಎ ಫಸ್ಟ್ FIR ಈ ಪ್ರಕರಣದಲ್ಲಿ.
ನಾನು ಅವತ್ತಿಂದ ಕೇಳ್ತಾ ಇದ್ದೆ, ಅವ್ರಗಳ ಬಂಧನ ಇನ್ನೂ ಇಲ್ಲ, ಏನು ಆ ಸೈಡಲ್ಲಿ ಪ್ರೋಗ್ರೆಸ್ ಏನು ಅಂತ. ಏನೂ ಆಗಿರಲಿಲ್ಲ. ಈಗ ಇವ್ರು 3 ಜನ ಹೈಕೋರ್ಟಲ್ಲಿ ಪಾರ್ಕಿಂಗ್ ಲಾಟ್ ಹತ್ರ ಅರೆಸ್ಟ್ ಮಾಡ್ತಾರೆ SIT ಇಂದ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದ್ರಲ್ಲಿ 3 ಜನ ಐ ಆಮ್ ಟೋಲ್ಡ್, ನನ್ನ ಕೊಲೀಗ್ಸ್ ಹೇಳ್ತಾ ಇದ್ರು, ಫೋನಲ್ಲಿ ಅವೈಲಬಲ್ ಇದ್ರು ಇವರು ಅಂತ. ಹೌದು, ಅವ್ರೇನು ತಲೆಮರೆಸ್ಕೊಂಡೇನು ಓಡಾಡ್ತಿರ್ಲಿಲ್ಲ, ಸಿಗದೇ ಇಲ್ಲ ಅನ್ನೋ ಪರಿಸ್ಥಿತಿ, ಸಿಕ್ಕದೇ ಇಲ್ಲ, ಭೂಗತರಾಗಿದ್ದಾರೆ ಅಂತೇನು ಇರಲಿಲ್ಲ. ಅಂತ ಅವ್ರನ್ನ ಡ್ರಮ್ಯಾಟಿಕ್ ಆಗಿ ಪಾರ್ಕಿಂಗ್ ಲಾಟಲ್ಲಿ ಯಾಕ್ರಪ್ಪ ಅರೆಸ್ಟ್ ಮಾಡಿದ್ರಿ? ನಂಗೆ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಸ್ಟಿಲ್ ಈ ಕೇಸಲ್ಲಿರೋ ಇನ್ನೊಂದು ಆರೋಪಿ ಕಾರ್ತಿಕ್ ಗೌಡ, ಈಗ ಅವ್ರು ಏನು ಮಾಡಿದಾರೋ ಬಿಟ್ಟಿದಾರೋ ಅದು ಆಮೇಲಿನ ಪ್ರಶ್ನೆ. ವೇರ್ ಈಸ್ ಹಿ? ವಾಟ್ ಈಸ್ ದ ಡೆವಲಪ್ಮೆಂಟ್? ಏನಾಗಿದೆ ಅದರಲ್ಲಿ ಬೆಳವಣಿಗೆ ತನಿಖೆಗೆ? ಅವ್ರನ್ನ ಬರುವಂತೆ ಮಾಡಲು ಏನು ಮಾಡಿದ್ದೀರಿ? ಪ್ರಜ್ವಲ್ಗೆ ಮಾಡ್ದಂಗೆ, ವಿಚ್ ಈಸ್ ಸರಿ, ಪ್ರಜ್ವಲ್ಗೆ ಮಾಡಿದ್ದಿದ್ದು ಅದು ಸರಿ. ಅದು ಹಾಗೆ ಇವನಿಗೆ ಏನು ಮಾಡಿದ್ದೀರಿ ಬರುವಂತೆ ಮಾಡಲು? ಕಾಯ್ತಾ ಇದ್ದಾರೇನು ಯಾರಾದ್ರೂ ಅವ್ರಿಗೆ ಬೇಲ್ ಆಗ್ಬಿಡ್ಲಿ ಅಂತ? ಏನು ಮಾಡಿದ್ದೀರಿ? ಇದು ಸಮಸ್ಯೆ ತರೋದು. ಈ ವಿಷಯ ನಿಷ್ಪಕ್ಷಪಾತವಾದದ್ದು ಅಂದರೆ ಇದಲ್ಲ ಅಷ್ಟೇ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನೋ ಪ್ರಶ್ನೆಗಳು ಮೇಲಿಂದ ಮೇಲೆ ಉದ್ಭವಿಸ್ತಾ ಇದೆ. ಮಂಡ್ಯದ ಬೆಳ್ಳೂರಿನಲ್ಲಿ ನಿನ್ನೆ ರಾತ್ರಿ ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಯುವಕರ ಮೇಲೆ ಮುಸ್ಲಿಂ ಯುವಕರ ಗುಂಪು ಹಲ್ಲೆ ನಡೆಸಿದೆ. ಕಳೆದ ಶುಕ್ರವಾರ ಕಾರು ಓವರ್ಟೇಕ್ ಮಾಡಿದ ವಿಚಾರವಾಗಿ ಅಭಿಲಾಷ್ ಹಾಗೂ ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ನಿನ್ನೆ ಸಂಜೆ ಏಕಾಏಕಿ ಗುಂಪು ಕಟ್ಟಿಕೊಂಡು ಬಂದು ಮುಸ್ಲಿಮರ ಯುವಕರು ಅಭಿಲಾಷ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೆಲವರ ಮನೆ ಬಳಿಯೂ ಹೋಗಿ ಆವಾಜ್ ಹಾಕಿದ್ದಾರೆ. ಹಲ್ಲೆಯಿಂದ ಗಾಯಗೊಂಡ ಅಭಿಲಾಷ್ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಬೆಳ್ಳೂರು ಠಾಣೆ ಮುಂದೆ ಹೈಡ್ರಾಮಾ ನಡೆಯಿತು. ಅಭಿಲಾಷ್ ಕುಟುಂಬಸ್ಥರು ದೂರು ನೀಡೋಕೆ ಬಂದಾಗ ಮುಸ್ಲಿಂ ಯುವಕರು ಠಾಣೆಯ ಬಳಿ ಇದ್ದವರ ವಿಡಿಯೋವನ್ನ ಚಿತ್ರೀಕರಣ ಮಾಡ್ತಾ ಇದ್ರು. ಸ್ಥಳೀಯರು ಗಮನಿಸಿ ಕೂಡಲೇ ಅವರನ್ನ ಅಲ್ಲಿಂದ ಗದರಿದ ಕೂಡಲೇ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರ ಜೊತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಆ ಮಾತಿನ ಚಕಮಕಿ ನಡೆಸಿದ್ರು. ವಿಡಿಯೋ ಮಾಡಿದಂತಹ ಯುವಕನನ್ನ ಕರೆಸಿ ಅಂತ ಪಟ್ಟು ಹಿಡಿದ್ರು. ಕಡೆಗೆ ಎಸ್ಪಿ ಬಂದು ಸಮಾಧಾನ ಪಡಿಸಿದ್ದಾರೆ. ಅಭಿಲಾಷ್ ಕುಟುಂಬಸ್ಥರು ನೀಡಿದ 3 ದೂರಿನ ಅನ್ವಯ ನವೇದ್, ಸುಫಿಯಾನ್, ಇಮ್ರಾನ್ ಸೇರಿದಂತೆ 11ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಬಂಧಿಸಿ ಎಫ್ಐಆರ್ ಹಾಕಿದ್ದಾರೆ. ಇನ್ನು ಅಭಿಲಾಷ್ ಹಿಂದೂ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ದ ಕಾರಣ ಆತನನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಬಿಜೆಪಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಟ್ವೀಟ್ ಪಾರ್ಟಿ ವೆರಿ ಗುಡ್, ವೆರಿ ಗುಡ್. ನಾಡಿಗೆ ವಿಷ ಬೆರೆಸುವ ಕೆಲಸ ಮಾಡಿದ್ರೆ ಹೇಳಿ, ಯಾರೇನು ಹೇಳಿದಾರೆ ನೋಡಿ. ನಾಗಮಂಗಲ ತಾಲೂಕು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹಿತ ಒಂದು ದೌರ್ಜನ್ಯ ಮತ್ತು ಈ ರೀತಿ ಅನಾಹುತಗಳು ನಡೀತಾನೆ ಇದೆ. ಇವತ್ತು ಏನು ಈ ಕಾರಣ ಆಗಿದ್ದಾರೆ, ಇವತ್ತು ನಾವು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರೆಲ್ಲರೂ ಸಹಿತ ಕೂಡಲೇ ಬಂಧಿಸಬೇಕು ಮತ್ತು ಅವರೆಲ್ಲರ ಮೇಲೂ ಸಹಿತ ಕಠಿಣವಾದ ಒಂದು ಕ್ರಮ ಕೈಗೊಂಡು ಇನ್ನು ಮುಂದಕ್ಕೆ ಈ ಭಯದ ವಾತಾವರಣ. ಈ ಒಂದು ವಿಚಾರದ ಸಲುವಾಗಿ ಎಫ್ಐಆರ್ ಮತ್ತು ಮಿಕ್ಕಿದ 2 ದೂರುಗಳನ್ನು ಪರಿಶೀಲನೆ ಮಾಡ್ತಿರೋದ್ರಿಂದ ಏನು ಬರುತ್ತೋ ಅದು ಕೂಡ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೋತೀವಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾರು ಆರೋಪ. ಟ್ವೀಟ್ ಪಾರ್ಟಿ ಏನು ಮಾಡುತ್ತಂತೆ? ಪೋಸ್ಟರ್ ಅಂಡ್ ಟ್ವೀಟ್ ಪಾರ್ಟಿ. ಪೋಸ್ಟರ್ ಅಂದ್ರೇನು? ಅದೇನೋ ಡಿಜಿಟಲಲ್ಲಿ ಮಾಡಿ ಹಿಂಗ ಹಾಕೋದು. ಹಾಂ, BJP ಅಂದರೆ ಅದೇ ಪೋಸ್ಟರ್ ಅಂಡ್ ಟ್ವೀಟ್ ಪಾರ್ಟಿ. ನನಗೆ ಈ ಕೇಸ್ ಬಗ್ಗೆ ಭಾಳ ಆಶ್ಚರ್ಯ ಆಗ್ತಾ ಇಲ್ಲ. ಕಾರಣ ಈ ಮೆಂಟ್ಯಾಲಿಟಿ ಯಾಕೆ ಈ ಸಡನ್ಲಿ ಹಿಂಗೆ ರೈಸ್ ಆಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ರಾಜ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂತಂದರೆ ತಕ್ಷಣ ಅದಕ್ಕೆ ಬೆಂಕಿ ಹಾಕ್ಬಿಡ್ತೀನಿ, ಕಲ್ಲು ಹೊಡೆದ್ಬಿಡ್ತೀವಿ, ಅಥವಾ ಏನೊಂದು ಚಾಕುನೋ ಬಾಕುನೋ ಹಿಡ್ಕೊಂಡ್ಬಿಡ್ತೀವಿ, ಚುಚ್ಚಿಬಿಡ್ತೀವಿ ಯಾರಿಗೋ ಅಂತನೋ, ಅಥವಾ ಅದು ಆಸ್ತಿ ಪಾಸ್ತಿ ನಾಶ ಮಾಡಿಬಿಡ್ತೀವಿ, ಬಡ್ದಾಕ್ಬಿಡ್ತೀವಿ, ಚಚ್ಚಾಕ್ಬಿಡ್ತೀವಿ. ವೈ ಡಸ್ ದಿಸ್ ಮೆಂಟ್ಯಾಲಿಟಿ ಹ್ಯಾಸ್ ಸಡನ್ಲಿ ಕಮ್ ಲೈಕ್ ದಿಸ್? ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಕಾನೂನಿನ ಭಯನೇ ಇಲ್ಲ ಅಂತಾನೋ ಅಥವಾ ಕಾನೂನಲ್ಲಿ ನನಗೆ ರಕ್ಷಣೆ ಇದೆ ಅಂತಾನೋ ನನಗೆ ಅರ್ಥ ಆಗ್ತಿಲ್ಲ. ಇದು ಈ ಮೆಂಟ್ಯಾಲಿಟಿಯನ್ನು ಪೊಲೀಸ್ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಸಮಾಜದ್ರೋಹಿಗಳ ವಿಚಾರದಲ್ಲಿ, ನಾನು ಎಲ್ಲರಿಗೂ ಹೇಳ್ತಿಲ್ಲ, ಅದನ್ನು ತಗೊಳ್ಳದೇ ಇದ್ದರೆ ಈ ಕಹಿ ಬೇವಿನ ಕಾಯನ್ನು ಚೆನ್ನಾಗಿ ತಿನ್ಬೇಕಾಗಿ ಬರುತ್ತೆ ಮುಂದೆ. ನೀವು ನೀವೇ ಅವಕಾಶ ನೆನಪಿಟ್ಕೊಳ್ಳಿ, ರಾಜ್ಯ ಸರ್ಕಾರ ಅದನ್ನು. ಜನ ಇದನ್ನೆಲ್ಲ ಗಮನಿಸಲ್ಲ ಅನ್ಕೋಬಾರ್ದು. ಸರ್ಕಾರದವರು ಗಮನಿಸ್ತಾ ಇರ್ತಾರೆ ಇದನ್ನೆಲ್ಲ ಇನ್ಸಿಡೆಂಟ್ಗಳನ್ನು. ದಿಸ್ ಇಸ್ ನಾಟ್ ಗುಡ್. ಈ ರೀತಿ ಮಾತೆತ್ತಿದ ತಕ್ಷಣ ಗುಂಪು ಕಟ್ಕೊಳ್ಳೋದು, ನಾವು ಹಿಂಗೆ ಮಾಡ್ಕೊಂಡ್ಬಿಡ್ತೀವಿ ಅನ್ನೋದು ಭಾಳ ಭಾಳ ಇದು ಇಟ್ಸ್ ಅ ವೆರಿ ಬ್ಯಾಡ್ ಟೆಂಡೆನ್ಸಿ ಇದ್ದಂಗಿದೆ ಯಾಕೋ ನನಗೆ.